ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದೀರಲ್ಲ. ನಾನು ನಿಮ್ಮ ರಾಹುಲ್ ಪರ್ಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಈ ವಿಡಿಯೋಲಿ ಪಾಲಿನಾಮಿಯಲ್ಸು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಕೆಲವೊಂದಲ್ಲ, ಆ್ಯಕ್ಚುಲಿ ಹೇಳಬೇಕು ಅಂದರೆ ಫೈನಲ್ ಎಕ್ಸಾಮ್ಗೆ ಇಲ್ಲೇನು ನಾವು ಡಿಸ್ಕಸ್ ಮಾಡ್ತಿದ್ದೀವಿ, ಇದು ಬಿಟ್ಟು ಬೇರೆ ಕ್ವಶನ್ ಬರೋದು ಚಾನ್ಸಸ್ ತುಂಬಾ ಕಮ್ಮಿ. ಅಂದರೆ ಈಗ ನಂಬರ್ಸ್ ಚೇಂಜ್ ಆಗ್ಬೋದು, ಬಟ್ ಕ್ವಶನ್ ಕೇಳೋ ಮೆಥಡ್ ಏನಿರುತ್ತೆ ಅಥವಾ ಆ ಒಂದು ಅಪ್ರೋಚು ಅಥವಾ ಟೈಪ್ ಆಫ್ ಕ್ವಶನ್ಸ್ ಏನಿರುತ್ತೆ 99% ನಾನು ಹೇಳ್ತಿರೋದು. ಸೊ ಫೈನಲ್ ಎಕ್ಸಾಮ್ಗೆ ಏನೂ ಚಿಂತೆ ಮಾಡಬೇಡಿ. ಓಕೆ, ಸೊ ನೋಡೋಣ, ಕ್ವಶನ್ಸ್ ನೋಡೋಣ, MCQs ಇದೆ, MCQs ನೋಡೋಣ. ಆ್ಯಂಡ್ ನಿಮಗೆ ಒನ್ ಶಾರ್ಟ್ ವಿಡಿಯೋ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒನ್ ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಸೊ ಫುಲ್ ಪಾಲಿನಾಮಿಯಲ್ಸು, ಸೊ ಅಲ್ಲೂ ಕ್ವಶನ್ಸ್ನ ಸಾಲ್ವ್ ಮಾಡಿಕೊಂಡು ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡ್ಕೊತ ಹೇಳಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಆ್ಯಂಡ್ ಇಷ್ಟ ಆಗಿತ್ತು ಅಂದರೆ ವಿಡಿಯೋ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡ್ರಿ. ಬಿಕಾಸ್ ಯಾರಿಗೂ ಹೆಲ್ಪ್ ಆಗ್ಬೋದು, ಹೌದೋ ಇಲ್ಲೋ. ಆ್ಯಂಡ್ ವಿ ಆರ್ ಸ್ಟಾರ್ಟಿಂಗ್ ದಿಸ್ ಅರ್ಲಿ ಬಿಕಾಸ್ ಈಗಿಂದನೇ ನೀವು ಏನು ಈಗ ಚಾಪ್ಟರ್ ಮುಗೀತು ಅಂದರೆ, ಆ್ಯಂಡ್ ದಿಸ್ ಇಸ್ ಈಸಿ ಚಾಪ್ಟರ್, ಹೌದೋ ಇಲ್ಲೋ. ಸೊ ಅದರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನಿದೆ ಎಲ್ಲ ನೋಡಿ ಮುಗಿಸಿದ್ರಿ ಅಂದರೆ, ಸೊ ದಟ್ ಕೆಲವೊಂದು ಚಾಪ್ಟರ್ಸು ನಿಮಗೆ ಬರ್ಡನ್ ಇರಲ್ಲ. ಸೊ ಕೆಲವೊಂದು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೂ ಅನುಕೂಲ. ಸೊ ಈಗಲ್ಲ ಅಂದರೂ ಮುಂದೆ ಆದರೂ ಹೆಲ್ಪ್ ಆಗಲ್ಲ ಅಂತಲ್ಲ. ಈಗ ಟ್ರಿಗ್ನೋಮೆಟ್ರಿ ಆಯಿತು, ಸರ್ಫೇಸ್ ಏರಿಯಾಸ್ ಆಯಿತು, ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಆಯಿತು. ಸೊ ಇನ್ನು ಆ ಥರ ಸಾಕಷ್ಟು ಚಾಪ್ಟರ್ಸ್ ಇದೆ. ಸೊ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ, ಟೈಮ್ ಸೇವ್ ಆಗೋದ್ರಿಂದ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಮತ್ತೇನಾದರೂ ಬೇಕು ಅಂದರೆ ಅದು ಕಮೆಂಟ್ ಮಾಡಿರಿ. ವಿ ಆರ್ ದೇರ್, ಸೊ ನಾವಿರ್ತೀವಿ. ಓಕೆನಾ? ಸೊ ಫೈಂಡ್ ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಗ್ರಾಫ್ ಕೊಟ್ಟಿದ್ದಾರೆ. ಸೊ ಗ್ರಾಫ್ ಕೊಟ್ಟಾದ ಮೇಲೆ ಆರಾಮಾಗಿ ಹೇಳ್ಬೋದು. ಸೊ ಎಷ್ಟು ಕಡೆ ಎಕ್ಸ್ ಆಕ್ಸಿಸ್ ಕಟ್ ಮಾಡ್ತಿದೆ? 1 2 3 4. ಸಿಂಪಲ್. ಸೆಂಟೆನ್ಸಲ್ಲಿ ಬರೀರಿ, ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಫ್ರಮ್ ದ ಗ್ರಾಫ್ ಇಸ್ 4. ಒಂದು ಸೆಂಟೆನ್ಸ್ ಬರೀ 4 ಬರೆದ್ರು ತಪ್ಪಲ್ಲ, ಬಟ್ ಸೆಂಟೆನ್ಸ್ ಬರೆದ್ರಿ ಅಂದರೆ ಕರೆಕ್ಷನ್ ಮಾಡಬೇಕಾದ್ರೆ ಚೆನ್ನಾಗಿ ಬರ್ತಿದ್ದಾರಪ್ಪ, ಮಾರ್ಕ್ಸ್ ಕೊಡಬೇಕು ಅಂತ ಹಿಂಗೋಗುತ್ತೆ. ಆ್ಯಂಡ್ 4 ಸೆಂಟೆನ್ಸ್ ಬರೆದಾಗ 4 ಬರೆದು ಹೈಲೈಟ್ ಮಾಡೋದು ಅಥವಾ ಅಂಡರ್ಲೈನ್ ಮಾಡೋದು ಮಾಡಿದ್ರಿ ಅಂದರೆ ಇನ್ನೂ ಇಟ್ ಗಿವ್ಸ್ ಎ ವೆರಿ ಗುಡ್ ಇಂಪ್ರೆಷನ್. ಆ್ಯಂಡ್ ಇದೆಲ್ಲ ಒಂದೊಂದು ಮಾರ್ಕ್ಸ್ ಕ್ವಶನು. ಸೊ ಸ್ಟಾರ್ಟಿಂಗಲ್ಲೇ ಒಂದು ಇಂಪ್ರೆಷನ್ ಬಂತು ಅಂದರೆ. ಆ್ಯಂಡ್ MCQs ಇದೆ, MCQs ಲಾಸ್ಟಲ್ಲಿದೆ, ಮಿಸ್ ಮಾಡಬೇಡ್ರಿ. ಓಕೆ, ಸೊ ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಒನ್ ಶಾರ್ಟಲ್ಲೂ ಹೇಳಿದ್ದೆ, ಡೋಂಟ್ ಜಸ್ಟ್ ಗೋ ವಿತ್ ಫಸ್ಟ್ ನಂಬರ್ x³ ಇದೆ, x² ಇದೆ, x³ ಅಲ್ಲ. ಸೊ ಫುಲ್ ಈಕ್ವೇಷನ್ ಏನಿದೆ ಚೆಕ್ ಮಾಡಿರಿ. ಫುಲ್ ಈಕ್ವೇಷನ್ ಚೆಕ್ ಮಾಡಿರಿ, ಒಂದ್ಸಲ ಕಣ್ಣಾಡಿಸ್ರಿ. 2 ಸೆಕೆಂಡ್ ತೊಗೊಳುತ್ತೆ, 2 ಸೆಕೆಂಡ್ ತೊಗೊಳೋದು. ಸೊ ಫುಲ್ ಈಕ್ವೇಷನ್ ಚೆಕ್ ಮಾಡಿರಿ, ಬಿಕಾಸ್ ಎಲ್ಲಿ ಬೇಕಾದರೂ ಇರಬಹುದು ಹೈಯೆಸ್ಟ್ ಡಿಗ್ರಿ. ಓಕೆ, ಸೊ ಎಷ್ಟಾಯಿತು? ಅಗೇನ್ 4. ಸೊ ಫುಲ್ ಈಕ್ವೇಷನ್ ಚೆಕ್ ಮಾಡಿರಿ. ಓಕೆ, ಸೊ ಫೈಂಡ್ ದ ಸಮ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಸಮ್ ಆಫ್ ದ ಝೀರೋಸ್ ಏನು? ಆಲ್ಫಾ ಪ್ಲಸ್ ಬೀಟಾ. ಸೊ ಆಲ್ಫಾ ಪ್ಲಸ್ ಬೀಟಾ ಕೋಫಿಷಿಯೆಂಟ್ಸ್ ಬರೆಯಂಗಿದ್ರೆ -b/a. ಸೊ ಬಿ ಮೈನಸ್ ಹಂಗೆ ಇರಲಿ. ವಾಟ್ ಈಸ್ ಬಿ? ಸೈನ್ ಜೊತೆ ತೊಗೋಬೇಕು. ಮೈನಸ್ ಇತ್ತು ಅಂದರೆ ಬ್ರ್ಯಾಕೆಟಲ್ಲಿ ಇಡ್ರಿ. a ಈಸ್ 1. ಸೊ ಎಷ್ಟಾಯಿತು? 5. ಸಿಂಪಲ್. ಇಫ್ ದ ಪ್ರಾಡಕ್ಟ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಈಸ್ 3. ಸೊ ಪ್ರಾಡಕ್ಟ್ ಏನಿದೆ? 3 ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ k. ಸೊ ಅಗೇನ್ ಪ್ರಾಡಕ್ಟ್ದು ಫಾರ್ಮುಲಾ. ಸೊ ಪ್ರಾಡಕ್ಟ್ದು ಫಾರ್ಮುಲಾ ಏನಾಗುತ್ತೆ? ಆಲ್ಫಾ ಬೀಟಾ. ಸೊ ಏನು? c/a. ಸಮ್ ಪ್ರಾಡಕ್ಟ್. ನೋಡಿರಿ, ಒಂದೇ ಸ್ಲೈಡಲ್ಲಿ 2 ಥರ ಕ್ವಶನ್ಸು ಸಾಲ್ವ್ ಮಾಡ್ತಿದ್ದೀನಿ. ಕೆಲವೊಂದು ಸ್ಲೈಡಲ್ಲಿ ಅದೇ ಸೇಮ್ ಕ್ವಶನ್ನ ಬೇರೆ ಥರ ಹೆಂಗೆ ಕೇಳ್ತಾರೆ ಅಂತಲೂ ತೋರಿಸ್ತೀನಿ. ಕೇಳಿದ್ದಾರೆ. ಸೊ ಅದಕ್ಕೆ ಹೇಳ್ತಿರೋದು, ಚಾಪ್ಟ್ರ್ ಮುಗ್ದಿದ ತಕ್ಷಣ ನೀವು ಇದು ಸಾಲ್ವ್ ಮಾಡಿದ್ರಿ ಅಂದರೆ ನಿಮಗೆ ಈಸಿ ಆಗುತ್ತೆ, ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಬರ್ಡನ್ ಕಮ್ಮಿ ಆಗುತ್ತೆ. ಸೊ ಮಾಡ್ತೀವಿ, ಚಿಂತೆ ಮಾಡಬೇಡ್ರಿ. ಓಕೆ, ಸೊ ಪ್ರಾಡಕ್ಟ್ ಇದೆ c/a. ಸೊ ಸಿ ಏನು? ck. a ಎಷ್ಟಿದೆ? 2. ಸೊ ಆ್ಯಕ್ಚುಲ್ ಪ್ರಾಡಕ್ಟ್ ಏನಂತ ಕೊಟ್ಟಿರೋದು? 3. ಸೊ 3 ಅಂದಾಗ 2 ರೈಟ್ ಸೈಡ್ ಹೋಯ್ತು ಅಂದರೆ 3 2s 6. ಸಿಂಪಲ್. ಸೊ ಕೆ ವ್ಯಾಲ್ಯೂ 6. ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಪಾಲಿನಾಮಿಯಲ್ ಆ್ಯಂಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಲೀನಿಯರ್ ಪಾಲಿನಾಮಿಯಲ್ ಏನಾಗುತ್ತೆ?
ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ಲೀನಿಯರ್. ಕ್ವಾಡ್ರಾಟಿಕ್ ಏನಾಗುತ್ತೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಒನ್ ಶಾರ್ಟಲ್ಲೂ ಹೇಳಿದ್ದೀನಿ ಆ್ಯಂಡ್ ಕ್ಲೀನಾಗಿ ಸ್ಲೈಡ್ಸಲ್ಲೆಲ್ಲ ಹಾಕಿ ಹೆಂಗೆ ಬರುತ್ತೆ ಏನು ಅಂತ ತೋರಿಸಿದೆ. ರೈಟ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಸೇಮ್, ಬಟ್ ಇಲ್ಲಿ ನಂಬರ್ ಕೇಳ್ತಿಲ್ಲ, ನಂಬರ್ ಆಫ್ ಝೀರೋಸ್ ಅಂತ ಕೇಳ್ತಾ ಇಲ್ಲ, ಯಾವುದು ಝೀರೋಸ್. ಸೊ ಯಾವುದಿದೆ ಕ್ಲೀನಾಗಿ ನೋಡಬೇಕು. 0 ಒಂದು -1 ಇನ್ನೊಂದು +4 ಸಾರಿ -1 ಆ್ಯಂಡ್ 4. ಸೊ ಎರಡಿದೆ. ಹಾಂ ನೋಡ್ರಿ, ಕ್ವಶನ್ ನೀವು ನೋಡಿದ್ರೆ ನಿಮ್ಗೆ ಈಕ್ವೇಷನ್ ಏನು ಬರುತ್ತೆ ಅಥವಾ ಸಮ್ ಆ್ಯಂಡ್ ಪ್ರಾಡಕ್ಟ್ ಏನಿದೆ ಎಲ್ಲನೂ ಸೇಮ್. ಆದರೆ ಕೇಳಿರೋದು ಮಾತ್ರ ಇಲ್ಲಿ ಏನೋ ಪಾಲಿನಾಮಿಯಲ್ ಬರೀರಿ ಅಂದಿದ್ದಾರೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರೀರಿ ಅಂದಿದ್ದಾರೆ. ಇಲ್ಲಿ ಪ್ರೂವ್ ಮಾಡಿರಿ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 5a ಅಂತ ಕೇಳಿದ್ದಾರೆ. ಆ್ಯಂಡ್ ಪಾಲಿನಾಮಿಯಲ್ ಕೊಟ್ಟಿಲ್ಲ, ಬಟ್ ಸ್ಟಿಲ್ ನೀವು ಪಾಲಿನಾಮಿಯಲ್ ಹಾಕ್ಕೊಂಡು ಪ್ರೂವ್ ಮಾಡಬೇಕು. ಅದಕ್ಕೆ ಒಂದು ಮಾಡಿದ್ದಿದ್ರೆ ಇನ್ನೊಂದು ಈಸಿ ಆಗ್ತಿತ್ತು, ಹೌದೋ ಇಲ್ಲೋ? ಅಥವಾ ಇದು ಸ್ವಲ್ಪ ಡಿಫಿಕಲ್ಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಡೈರೆಕ್ಟು. ಸೊ ಇದೊಂದು ಸ್ವಲ್ಪ ಡಿಫಿಕಲ್ಟು. ಇದು ನೀವು ಮಾಡಿದಿದ್ರೆ ಇದು ಆರಾಮಾಗಿ ಬರಿಬೋದಿತ್ತು. ನಿಮಗೆ ಬರಿಬೇಕಾದ್ರೆ ಇನ್ ಕೇಸ್ ಇದು ಕ್ವಶನ್ ಬಂತು ಎಕ್ಸಾಮಲ್ಲಿ ಅಂದ್ಕೊಳ್ಳಿ, ಸೊ ಇದು ನೀವು ಸಾಲ್ವ್ ಮಾಡಿದರೆ ಇದು ಬರಿಬೇಕಾದ್ರೆ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಗೊತ್ತಾ ನಿಮಗೆ. ಇನ್ ಕೇಸ್ ನೆನಪಿತ್ತು ಅಂದರೆ ಇದು ನಾನು ಸಾಲ್ವ್ ಮಾಡಿದ್ದೀನಪ್ಪ, ಇದರ ತಾತ್ನಂಥದ್ದು ಸಾಲ್ವ್ ಮಾಡಿದ್ದೀನಿ ಅಂತ ಕಾನ್ಫಿಡೆನ್ಸ್ ಬಂದು ಆರಾಮಾಗಿ ಬರಿತೀರ ಇದು. ಸೊ ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ, ಕ್ವಶನ್ ಸಾಲ್ವ್ ಮಾಡಿರಿ. ನಾನು ಜಾಸ್ತಿ ಅಂತ ಹೇಳ್ತಿಲ್ಲ, ಬೇರೆ ಬೇರೆ ಟೈಪ್ದು ಕ್ವಶನ್ ಸಾಲ್ವ್ ಮಾಡಿರಿ. ನಿಮ್ಗೆ ಹೆಂಗಂಥದ್ದೇ ಕೇಳಿದ್ರು ವಿತ್ ಕಾನ್ಫಿಡೆನ್ಸ್ ಸಾಲ್ವ್ ಮಾಡಂಗೆ ಇರ್ತೀರ. 100 ಸ್ಕೋರ್ ಮಾಡೋದು ಇಸ್ ನಾಟ್ ಡಿಫಿಕಲ್ಟ್. ಓಕೆ, ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂಸ್ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್. ಸೊ ಸಮ್ ಏನಿದೆ ಆಲ್ಫಾ ಪ್ಲಸ್ ಬೀಟಾ -3 ಇದೆ, ಪ್ರಾಡಕ್ಟ್ ಏನಿದೆ ಆಲ್ಫಾ ಬೀಟಾ 2, ಸಮ್ಮು ಪ್ರಾಡಕ್ಟು ರೆಸ್ಪೆಕ್ಟಿವ್ಲಿ ಅಂದಿದ್ದಾರೆ. ಸೊ ಫಸ್ಟ್ ಈಕ್ವೇಷನ್ ಹಾಕಬೇಕು, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಪ್ರಾಡಕ್ಟ್. ಆಮೇಲೆ ಈಕ್ವೇಷನ್ ಬರೀರಿ, ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಏನಿದೆ -3. ಸೊ ಮೈನಸ್ ಇತ್ತು ಅಂದರೆ ಬ್ರ್ಯಾಕೆಟಲ್ಲಿ ಇಡ್ರಿ, ಪ್ಲಸ್ ಪ್ರಾಡಕ್ಟ್ ಏನಿದೆ 2. ಸೊ ಏನಾಯ್ತು ಈಕ್ವೇಷನು, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಈಸ್ ಈಕ್ವಲ್ ಟು 0. ಇದು ಬರೆದಾದ ಮೇಲೆ ಒಂದು ಸಲ ನಿಮಗೆ ಲಾಸ್ಟಲ್ಲಾದರೂ ಟೈಮ್ ಇತ್ತು ಅಂದರೆ ನೀವು ಬರೆದಿರೋ ಈಕ್ವೇಷನ್ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿರಿ. ಸರ್ ಹೆಂಗೆ ಚೆಕ್ ಮಾಡೋದು? ಓಕೆ, ಇದು ಸಮ್ ಆ್ಯಂಡ್ ಪ್ರಾಡಕ್ಟ್ ಅಂದಿದ್ದಾರಲ್ಲ, ಓಕೆ ಅಟ್ಲೀಸ್ಟ್ ಈಕ್ವೇಷನ್ -b/a ಮೈನಸ್ b ವ್ಯಾಲ್ಯೂ 3a is 1, ಸೊ -3/1 is 3, ಓಕೆ -3. ಸೊ ನೆಕ್ಸ್ಟ್ c/a 2/1 2, ಹಾಗಾದರೆ ಚೆಕ್ ಮಾಡ್ಕೋಬೋದು. ಸೊ ಒಂದು ಸಲ ದೇರ್ ಆರ್ ಫ್ಯೂ ಪ್ರಾಬ್ಲಮ್ಸ್ ವಿಚ್ ಯು ಕ್ಯಾನ್ ಕ್ರಾಸ್ ವೆರಿಫೈ ಮಾಡ್ಕೊಳ್ರಿ, ನಿಮಗೂ ಪೀಸ್ ಆಫ್ ಮೈಂಡ್ ಇರುತ್ತೆ. ನೆಕ್ಸ್ಟ್ ಇಫ್ ದ ಸಮ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್, ಓಕೆ -3 ಅದೇ ಈಕ್ವೇಷನ್ ಹಾಕ್ಕೊಂಡು ಇದೆಲ್ಲ ಬರೆದು ಈಕ್ವೇಷನ್ ಹಾಕ್ಕೊಂಡು ಫಸ್ಟು ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬರೀಬೇಕು. ಸೊ ಏನಾಯಿತು, ಕ್ವಾಡ್ರಾಟಿಕ್ ಈಕ್ವೇಷನ್ ನಾನು ಡೈರೆಕ್ಟಾಗಿ ಬರೀತಿದ್ದೀನಿ. ಇದೆಲ್ಲ ಬರೆದು ಆಮೇಲೆ ಪ್ರೂವ್ ಮಾಡಬೇಕು ಈ ಈಕ್ವೇಷನ್ಗೆ, ಅಂದರೆ ಈ ಕ್ವಶನ್ಗೆ. ಸೊ ನಾನು ಇಲ್ಲಿ ಸಾಲ್ವ್ ಮಾಡಿರೋದ್ರಿಂದ ಡೈರೆಕ್ಟ್ ತೊಗೊತಿದ್ದೀನಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಈಸ್ ಈಕ್ವಲ್ ಟು 0. ಇದೆಲ್ಲ ಬರೆದಾದ್ಮೇಲೆ ಈಕ್ವೇಷನ್ ಬರೀತಿರೋದು ಎಕ್ಸಾಮಲ್ಲಿ ಬರೀಬೇಕು. ಪ್ರೂವ್ ದಟ್ b ಪ್ಲಸ್ ಸಿ ಈಸ್ ಈಕ್ವಲ್ ಟು 5a. ಸೊ ಈಕ್ವೇಷನ್ ಬರೆದಾದ್ಮೇಲೆ ಏನಾಯಿತು, -b/a. ಆ್ಯಕ್ಚುಲಿ ಇದು ಬರೀದೇ ಇದ್ರೂ ನಡೆಯುತ್ತೆ, ಬಟ್ ಬರೆದ್ರೆ ಒಳ್ಳೆಯದು. ಬರೀದೇ ಇದ್ರೂ ನಡೆಯುತ್ತೆ, ಬರೀದೇ ಇದ್ರೂ ಹೆಂಗೆ ಅಂತ ತೋರಿಸ್ತೀನಿ. ಸೊ ಈಗ ಸಮ್ ಕೊಟ್ಟಿದ್ದಾರೆ. ಸೊ ಸಮ್ ಎಷ್ಟು, -b/a. -b/a ಇಸ್ -3/1. ಸೊ ಕ್ಯಾನ್ಸಲ್ ಆಯಿತು, ಅಥವಾ ಇದನ್ನು ನೀವು ಸಾಲ್ವ್ ಮಾಡಿದೆ ಅಂದರೆ b/a ಏನು ಬರುತ್ತೆ, 3 ಬರುತ್ತಾ. ಸೊ ವಾಟ್ ಈಸ್ b ಈಸ್ ಈಕ್ವಲ್ ಟು 3a. ಓಕೆ, ಇದರಿಂದ ತೊಗೊಂಡೇ ಇದ್ದರೂ ನಾನು ಹೇಳ್ತಾರೆ, ಅಥವಾ ಇದರಿಂದ ತೊಗೊಂಡ್ರೆ ಬರುತ್ತೆ. ಬಟ್ ಸ್ಟಿಲ್ ನಾನು ಈಕ್ವೇಷನ್ ಹಾಕ್ಕೊಂಡೆ ಎಲ್ಲ ಹಾಗೆ ಸಾಲ್ವ್ ಮಾಡ್ತಿದ್ದೀನಿ ಅಂದ್ರೂ ಮಾಡ್ಬೋದು. ನೆಕ್ಸ್ಟು ಪ್ರಾಡಕ್ಟ್ c/a, ಪ್ರಾಡಕ್ಟ್ ಎಷ್ಟು 2. ಸೊ c ಈಸ್ ಈಕ್ವಲ್ ಟು ಏನಾಯಿತು 2a.
ಇನ್ ಕೇಸ್ ನಾನು ಇಕ್ವೇಷನ್ ಹಾಕ್ಕೊಂಡೇ ಇಲ್ಲ ಅಂದ್ರೂ ಸಾಲ್ವ್ ಮಾಡೋದಕ್ಕೆ. ಸೊ ಫೈನಲಿ ಏನು ಪ್ರೂವ್ ಮಾಡಬೇಕು? ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 2a. ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಸಿ. ಸೊ ಬಿ ವ್ಯಾಲ್ಯೂ ಎಷ್ಟು? 3a. ಸಿ ವ್ಯಾಲ್ಯೂ ಎಷ್ಟು? 2a. ಸೊ ಟೋಟಲಿ ಏನು ಬಂತು? 5a. ಈಕ್ವೇಷನ್ ನಾನು ಹಾಕ್ಕೊಂಡೇ ಇದ್ರೂ ಸಾಲ್ವ್ ಮಾಡ್ಬೋದು, ಈಕ್ವೇಷನ್ ಹಾಕ್ಕೊಂಡ್ರೂ ಸಾಲ್ವ್ ಮಾಡ್ಬೋದು. ಸೊ ಇಟ್ಸ್ ಅಪ್ ಟು ಯು. ಈಕ್ವೇಷನ್ ಹಾಕ್ಕೊಂಡ್ರೆ ಇಟ್ ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್. ಫೈನ್. ಸೊ ಇದು ಬರೀದೇ ಇದ್ರೂ ನಡೆಯುತ್ತೆ. ಓಕೆ ಫೈನ್. ಸ್ವಲ್ಪ ಕೇರ್ಫುಲ್ ಆಗಿರಿ ಬಿಕಾಸ್ ಈ ಥರ ಪ್ರಾಬ್ಲಮ್ಸು ಈಗ ರೀಸೆಂಟಾಗಿ ಸ್ವಲ್ಪ ಕೇಳ್ತಾ ಇದ್ದಾರೆ. ಪ್ರಾಕ್ಟೀಸ್ ಮಾಡಿರಿ. ಇದೇ ಥರ ಕ್ವಶನ್ನು ಇದು 2 ಮಾರ್ಕ್ಸಿಗೆ ಕೇಳುತ್ತಾರೆ, ಇದು ಒಂದು ಸ್ವಲ್ಪ 3 ಮಾರ್ಕ್ಸ್ಗೆ. ಸ್ವಲ್ಪ ಈಕ್ವೇಷನ್ ಇದು ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಸೊ 3 ಮಾರ್ಕ್ಸ್ ಕ್ವಶನ್ನು, ಇದು 2 ಮಾರ್ಕ್ಸ್ ಕ್ವಶನ್ನು. ಇದು ಆ್ಯಕ್ಚುಲಿ ಇದು ಈಸಿನೇ, ಬಟ್ ನೀವು ಕಾಮನ್ ತೊಗೊಂಡು ಮತ್ತು ಒಳಗೆ ಈಕ್ವೇಷನ್ಸ್ ಹಾಕ್ಕೊಂಡ್ರೆ ಏನಂತರ ಬೇಸಿಕ್ a + b² a - b². ಸೊ ಅದೆಲ್ಲ ಹಾಕ್ಕೊಂಡು ಸಾಲ್ವ್ ಮಾಡಬೇಕಾಗತ್ತೆ. ಫೈಂಡ್ ಅಂತ ಕೇಳಿದ್ದಾರೆ. ಸೊ ಸರ್ ಇದು ಹೆಂಗೆ ಸಾಲ್ವ್ ಮಾಡೋದು? ಆಲ್ಫಾ ಬೀಟಾ ಸಾಲ್ವ್ ಮಾಡಿಕೊಂಡು ಈಕ್ವೇಷನಿಂದ ಸಾಲ್ವ್ ಮಾಡ್ಕೊಂಡು ಅದನ್ನು ಫೈಂಡ್ ಮಾಡಬೇಕಾ? ಮಾಡ್ಬೋದು. ಝೀರೋಸು ಈಕ್ವೇಷನ್ದು, ಕ್ವಾಡ್ರಾಟಿಕ್ ಈಕ್ವೇಷನ್ದು ಝೀರೋಸ್ ಫೈಂಡ್ ಮಾಡಿ ಆಮೇಲೆ ಒಂದು ಆಲ್ಫಾ ಒಂದು ಬೀಟಾ ಅಂತ ತೊಗೊಂಡು ಸಾಲ್ವ್ ಮಾಡ್ಬೋದು. ಬಟ್ ಅದಕ್ಕಿಂತ ಈಸಿ ಅಂದರೆ 1/α + 1/β LCM ತೊಗೊಳ್ರಿ, ಆಲ್ಫಾ ಬೀಟಾ. ಸೊ ಇಲ್ಲಿ ಆಲ್ಫಾ ಇದೆ, ಬೀಟಾ ಇಲ್ಲ, ಪ್ಲಸ್ ಇಲ್ಲಿ ಬೀಟಾ ಇದೆ, ಆಲ್ಫಾ ಇಲ್ಲ. ಮುಗೀತಲ್ಲ. ಮೇಲೆ ಸಮ್ಮು, ಕೆಳಗೆ ಪ್ರಾಡಕ್ಟ್. ಸಿಂಪಲ್. ಸೊ ವಾಟ್ ಈಸ್ ಸಮ್? -b/a. ವಾಟ್ ಈಸ್ ಪ್ರಾಡಕ್ಟ್? c/a. ಆಯಿತು. ಸೊ ಎ ಕ್ಯಾನ್ಸಲ್ ಆಯಿತು, ಏನು ಬಂತು? -b/c. ಸೊ -b, ವಾಟ್ ಈಸ್ b? b is 3. ಸೊ ಮೈನಸ್ ಹಂಗೆ ಇರುತ್ತೆ. c is 1. ಮುಗದೇ ಹೋಯ್ತು. ನೀವು ಆ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋ ತಲೆನೋವಿಗೆ ಹೋಗಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಅದನ್ನು ಸಾಲ್ವ್ ಮಾಡಿದ್ರೂ ಐ ಡೋಂಟ್ ಥಿಂಕ್ ಯು ವಿಲ್ ಗೆಟ್ ಒಂಥರ ಈಸಿ ಆರ್ ಹೋಲ್ ನಂಬರ್ ಬರುತ್ತೆ ಅಂತ ನನಗೆ ಡೌಟು. ನಾನು ಸಾಲ್ವ್ ಮಾಡಿಲ್ಲ, ಬಟ್ ಬಿಕಾಸ್ ಇಟ್ಸ್ ನಾಟ್ ರಿಕ್ವೈರ್ಡ್. ಸೊ ಅದಕ್ಕೆ ಸಾಲ್ವ್ ಮಾಡಿಲ್ಲ. ಬೇಕಾದ್ರೆ ಟ್ರೈ ಮಾಡಿರಿ. ಅಂದರೆ ಎಕ್ಸ್ ವ್ಯಾಲ್ಯೂ 2 ಬರುತ್ತಲ್ಲ, ಸೊ 2 ಟ್ರೈ ಮಾಡಿರಿ. ಐ ಡೋಂಟ್ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ ಎ ಹೋಲ್ ನಂಬರ್. ಟ್ರೈ ಮಾಡಿರಿ. ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಬೇಕಾದ್ರೆ ಇದು ಟ್ರೈ ಮಾಡಿ. ಇದು ಐ ಗೆಸ್ ಬರುತ್ತೆ ಬಿಕಾಸ್ ಸೊ 3x 2 ಇರೋದ್ರಿಂದ x + 2. ಸೊ x² + x + 2x + 2. ಸೊ ಒಂದು -1 ಇನ್ನೊಂದು -2. ಕ್ವಶನ್ ನೋಡೇ ಸಾಲ್ವ್ ಮಾಡೋದು ಬಿಕಾಸ್ ನೀವು ಪ್ರಾಕ್ಟೀಸ್ ಮಾಡಿದರೆ. ನಾನಿದು ಆ್ಯಕ್ಚುಲಿ ಇದನ್ನು ಆನೆಸ್ಟಾಗಿ ಹೇಳ್ತಿದ್ದೀನಿ, ನಾನೇನು ಸಾಲ್ವ್ ಮಾಡಿಲ್ಲ. ಬಟ್ ಆ ನಂಬರು ಈಕ್ವೇಷನ್ ನೋಡಿದ ತಕ್ಷಣ ಓಡ್ತಿರತ್ತೆ ತಲೆಯಲ್ಲಿ ಬಿಕಾಸ್ ಫೆಮಿಲಿಯಾರಿಟಿ ಹಾಗೆ. ಸೊ α³ + β + α + β³. ಸೊ ಫೆಮಿಲಿಯಾರಿಟಿ ಅಂದಾಗ ಹೆಂಗೆ ನೀವು ಮೊಬೈಲಲ್ಲೆಲ್ಲ ಇರುತ್ತೆ, ಮೊಬೈಲ್ ನೋಡಿದ ತಕ್ಷಣ ಹೆಂಗೆ ಮೊಬೈಲ್ ತೊಗೊಂಡು ವಾಟ್ಸಪ್ ಓಪನ್ ಮಾಡಬೇಕು ಅಥವಾ ಇನ್ಸ್ಟಾಗ್ರಾಮ್ ಓಪನ್ ಮಾಡಬೇಕು ಅಥವಾ ಈಗೆಲ್ಲ ಸ್ನ್ಯಾಪ್ಚಾಟ್ ಓಪನ್ ಮಾಡಬೇಕು ಅಂತ ಹೆಂಗೆ ಓಪನ್ ಮಾಡ್ತಿರೋ, ಸೊ ಹಂಗೆ ಕ್ವಶನ್ ನೋಡಿದ ತಕ್ಷಣ ಇದು ಆನ್ಸರು, ಇದು ಹಿಂಗೆ ಸಾಲ್ವ್ ಮಾಡಬೇಕು ಅಂತ ತಲೆಯಲ್ಲಿ ಓಡ್ತಿರುತ್ತೆ. ಸೊ ಹಾಗೆ ಬಿಕಾಸ್ ನಿಮ್ಮ ಜನ್ರೇಷನ್ನೇ ಬೇರೆ, ನಮ್ಮ ಜನ್ರೇಷನ್ನೇ ಬೇರೆ. ಹೌದಾ ಇಲ್ಲ? ಸೊ α³ β ಇದೆ, α β³ ಇದೆ. ಸರ್ ಏನು ಮಾಡೋದು? ಕಾಮನ್ ತೆಗಿಬೋದಾ? ತೆಗಿಬೋದು. ಇಲ್ಲಿ α³ ತೆಗಿಯೋಕ್ಕಾಗಲ್ಲ ಬಿಕಾಸ್ ಇಲ್ಲಿ ಆಲ್ಫಾ ಅಷ್ಟೇ ಇರೋದು. ಸೊ ಆಲ್ಫಾ ತೆಗೆದೆ, ಬೀಟಾ ತೆಗೆದೆ. ಆಲ್ಫಾ ತೆಗೆದು ಬೀಟಾ ತೆಗೆದ್ರೆ ಏನು ಉಳಿತು? α² ಪ್ಲಸ್ ಆಲ್ಫಾ ಬೀಟಾ ಅಷ್ಟೇ ತೆಗೆದ್ರೆ β². ಆಲ್ಫಾ + β² ಬೇರೆ, α² + β² ಬೇರೆ. α² + β² ಇಸ್ ನಾಟ್ α + β². ಅದರಿಂದ ಸಾಲ್ವ್ ಮಾಡಬೇಕು, ಬಟ್ ಹೇಳ್ತಿರೋದು. ಸೊ ಆಲ್ಫಾ ಬೀಟಾ ಹೊರಗೆ ಪ್ರಾಡಕ್ಟ್ ಇದೆ. ಸೊ α² + β² ನಾನು α + β²
ನನಗೆ ಬರೀ ಸ್ಕ್ವೇರ್ ಅಷ್ಟೇ ಬೇಕು. ಸೊ ಇಲ್ಲಿ 2 ಆಲ್ಫಾ ಬೀಟಾ ಬರುತ್ತೆ ಎಕ್ಸ್ಟ್ರಾ. ಸೊ ಅದನ್ನು ರಿಮೂವ್ ಮಾಡಬೇಕು. ಸೊ ಏನು ಮಾಡ್ತೀನಿ, -2 ಆಲ್ಫಾ ಬೀಟಾ. ಸರ್ ಹೆಂಗೆ ಬಂತು? ಸಿಂಪಲ್. ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬರುತ್ತೆ? ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ, ಜಸ್ಟ್ ನಿಮಗೆ ಹೇಳ್ತಿರೋದು ಹೆಂಗೆ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಬಿಕಾಸ್ ಯು ಹ್ಯಾವ್ ಟು ಬಿ ಕ್ವಿಕ್ ಎಕ್ಸಾಮಲ್ಲಿ. ಸೊ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂದರೆ ಏನಾಯಿತು? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ. ಬಟ್ ನನಗಿಲ್ಲಿರೋದು ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಅಷ್ಟೇ. ಸೊ ಇದೇನು ಎಕ್ಸ್ಟ್ರಾ ಬಂತಾ? ಸೊ ಈ ಎಕ್ಸ್ಟ್ರಾನೇನು ಮಾಡಬೇಕು? ರಿಮೂವ್ ಮಾಡಬೇಕು. ಸೊ ದಟ್ ನನಗೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಷ್ಟೇ ಬರುತ್ತೆ, ಇದು ಬರಲ್ಲ. ಓಕೆ, ಬಟ್ ನೀವು ಕೇಳ್ಬೋದಿತ್ತು, ಸರ್ ಆಲ್ಫಾ ಪ್ಲಸ್ ಬೀಟಾನೇ ಏನಕ್ಕೆ ತೊಗೊಂಡ್ರಿ? ನಾನು ಆಲ್ಫಾ ಮೈನಸ್ ಬೀಟಾ ತೊಗೊತೀನಿ, ಆಗಲೂ ನನಗೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರೇ ಬರುತ್ತೆ. ನಿಜ, ಆದರೆ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ರಿ. ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವೇರ್ ಮಾಡಿದಾಗ +2 ಆಲ್ಫಾ ಬೀಟಾ ಮಾಡ್ತೀರಾ. ಬಿಕಾಸ್ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ -2 ಆಲ್ಫಾ ಬೀಟಾ ಪ್ಲಸ್ 2 ಆಲ್ಫಾ ಬೀಟಾ. ಸೊ ಅಗೇನ್ ಇದೆರಡು ಕ್ಯಾನ್ಸಲ್ ಆಯಿತು, ನನಗೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರೇ ಬಂತು. ಆದರೆ ನಿಮಗೆ ಆಲ್ಫಾ ಮೈನಸ್ ಬೀಟಾ ಅಂದರೆ ಡಿಫ್ರೆನ್ಸ್ ಆಫ್ ಝೀರೋಸ್ ಅಂತ ಫಾರ್ಮುಲಾ ಇಲ್ಲ. ಸೊ ನಿಮಗೇನಿರೋದು ಸಮ್ ಆಫ್ ಝೀರೋಸ್. ಡಿಫ್ರೆನ್ಸ್ ಆಫ್ ಝೀರೋಸು ಏನೋ ಕೋಎಫಿಷಿಯಂಟ್ ಯೂಸ್ ಮಾಡಿಕೊಂಡು C/, D/, B/, ಇನ್ನೊಂದೇನಾದರೂ ಇದ್ದಿದ್ದರೆ ಇದನ್ನು ಯೂಸ್ ಮಾಡ್ಬೋದಿತ್ತು. ನಿಮಗೆ ಡಿಫ್ರೆನ್ಸ್ ಆಫ್ ಝೀರೋಸ್ ಇಟ್ಕೊಂಡು ಏನು ಮಾಡ್ತೀರಾ? ನಿಮಗೆ ಫಾರ್ಮುಲಾನೇ ಅಥವಾ ಕೋಎಫಿಷಿಯಂಟ್ಗೆ ರಿಲೇಷನ್ನೇ ಇಲ್ಲ ಅಲ್ವಾ? ಸೊ ಅದಕ್ಕೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಇದ್ದಿದ್ದರೆ ಯೂಸ್ ಮಾಡ್ಬೋದಿತ್ತು, ಬಟ್ ಇಲ್ವಲ್ಲ ಡಿಫ್ರೆನ್ಸ್ ಆಫ್ ಝೀರೋಸ್. ಸೊ ಅದಕ್ಕೆ ಅವಾಯ್ಡ್ ಮಾಡಿರಿ. ಓಕೆ, ಸೊ ಹಾಕೊಂಡು ಸಾಲ್ವ್ ಮಾಡೋದು. ಸೊ ಪ್ರಾಡಕ್ಟ್ ಆಫ್ ಝೀರೋಸ್ ಏನು? 2/a ವಿಚ್ ಇಸ್ 2, 2/1 ಬರುತ್ತೆ. ನೆಕ್ಸ್ಟ್ ಸಮ್ ಆಫ್ ಝೀರೋಸ್ 3 ಇದೆ, -3/1. ಸೊ -3 ಹೋಲ್ ಸ್ಕ್ವೇರ್, ಮೈನಸ್ ಪ್ರಾಡಕ್ಟ್ ಆಫ್ ಝೀರೋಸ್ 2 ಇಂಟು ಪ್ರಾಡಕ್ಟ್ ಆಫ್ ಝೀರೋಸ್ ಇಸ್ 2. ಸೊ ಸಾಲ್ವ್ ಮಾಡಿರಿ. ಸೊ 2 ಹೊರಗೆ ಇರುತ್ತೆ. -3 ಹೋಲ್ ಸ್ಕ್ವೇರ್ ಅಂದರೆ 9, -2 2s are 4. ಸೊ ಎಷ್ಟಾಯಿತು? 2 ಇಂಟು 5 ವಿಚ್ ಇಸ್ 10. ಮುಗಿದೇ ಹೋಯ್ತು. ಇದಕ್ಕೆ 3 ಮಾರ್ಕ್ಸ್ ಕೊಡ್ತಾರೆ. ಇದಕ್ಕೆ ಯಾರಿಗುಂಟು ಯಾರಿಗಿರಲ್ಲ, ಅಷ್ಟು ಈಸಿ ಇರುತ್ತೆ. ಓಕೆ, ಸೊ ಒನ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಈಸ್ ಟ್ವೈಸ್ ದ ಅದರ್. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಡ್ರಿ. ಈಗ ಒನ್ ಆಫ್ ದ ಝೀರೋಸ್, ಒಂದು ಆಲ್ಫಾ ಈಸ್ ಟ್ವೈಸ್ ದ ಅದರ್, ಇನ್ನೊಂದಕ್ಕೆ ಡಬಲ್ ಇರುತ್ತೆ. ಈಗ ನಿಮ್ಮ ಫ್ರೆಂಡದ ಶಕ್ತಿ ಏನಿದೆ, ಅಥವಾ ನಿಮ್ಮ ಶಕ್ತಿ ಓಕೆ, ನಿಮ್ಮ ಶಕ್ತಿ ನಿಮ್ಮ ಫ್ರೆಂಡ್ ಶಕ್ತಿಗಿಂತ ಡಬಲ್ ಇದೆ. ಸೊ ನಿಮ್ಮ ಶಕ್ತಿ ನಿಮ್ಮ ಫ್ರೆಂಡ್ ಶಕ್ತಿಗಿಂತ ಎಷ್ಟಿದೆ? ಡಬಲ್ ಇದೆ ಅಷ್ಟೇ. ಸೊ ಒನ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಇಸ್ ಟ್ವೈಸ್ ದ ಅದರ್. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸರ್ ಹಿಂಗೆ ಬರ್ಕೊಂಡು ಏನು ಮಾಡಬೇಕು? ಏನೂ ಇಲ್ಲ, ಆಮೇಲೆ ಸಮ್ಮು ಪ್ರಾಡಕ್ಟು ಎಲ್ಲ ತೊಗೊಳ್ರಿ, ಒಂದೊಂದಾಗೆ ಬರ್ತಿರುತ್ತೆ. ಸೊ ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ. ಸೊ ಏನಾಯಿತು? -b/a. ಸೊ ಇದು ಬರೋದಾದ್ಮೇಲೆ ಓಕೆ, ಇನ್ನೊಂದು ಬರಿತೀನಿ. ಪ್ರಾಡಕ್ಟ್ ಆಫ್ ಝೀರೋಸ್ ಏನು? C/a. ಓಕೆ, ಯಾವುದಾದ್ರೂ ಫಸ್ಟ್ ಬರೀ, ಯಾವುದಾದ್ರು ಸೆಕೆಂಡ್ ಬರೀರಿ. ನಿಮ್ಗೆ ಒಂದಾದ್ಮೇಲೆ ಇನ್ನೊಂದು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಆಲ್ಫಾ, ವಾಟ್ ಈಸ್ ಆಲ್ಫಾ? 2 ಬೀಟಾ. ಸೊ 2 ಬೀಟಾ ಪ್ಲಸ್ ಬೀಟಾ. B is -6, A is 2. So 3 beta is equal to minus into minus plus. So 6/2 is 3. So beta ಏನಾಯಿತು? 6/6 ಅಲ್ಲ. ಸೊ ಬೀಟಾ ಎಷ್ಟು ಬಂತು? 1. ಸೊ ಬೀಟಾ 1 ಬಂತು ಅಂದರೆ ಆಲ್ಫಾ. ಸೊ ಬೀಟಾ 1 ಬಂತು ಅಂದರೆ ಆಲ್ಫಾ ಏನಾಯಿತು? 2. ಸೊ ಬೀಟಾ 1 ಆಯಿತು, ಸೊ ಆಲ್ಫಾ 2 ಆಯಿತು, ಮುಗೀತು. ಸೊ ನೆಕ್ಸ್ಟು ಏನು ಬೇಕು ನಮಗೆ? ಕೆ ಬೇಕು. ಇಟ್ಸ್ ನಾಟ್ ಆಲ್ಫಾ ಬೀಟಾ, ಅವ್ರು ಆಲ್ಫಾ ಝೀರೋಸ್ ಕೇಳ್ತಾ ಇಲ್ಲ. ಕೆ ಬಿ ಕೇರ್ಫುಲ್. ಕೆ ಬಿಕಾಸ್ ಸಾಕಷ್ಟು ಹುಡುಗರು ನೋಡಿದ್ದೀನಿ, ಆಲ್ಫಾ ಫೈಂಡ್ ಮಾಡಿದ್ರು ಬೀಟಾ ಫೈಂಡ್ ಮಾಡಿದ್ರು ಮುಗೀತು. ಸರ್ ಮುಗೀತು. ಕೆ ಬೇಕಿರೋದು, ಆಲ್ಫಾ ಬೀಟಾ ಅಲ್ಲ. ಸೊ ಆಲ್ಫಾ ಬೀಟಾ
ಆಲ್ಫಾ ಗೊತ್ತು, ಬೀಟಾ ಗೊತ್ತು. ಸೊ ಒಂದು 2, ಇನ್ನೊಂದು 1. ಸೊ 2 × 1 2. ಪ್ರಾಡಕ್ಟ್ ಸಿ ಕೆ ಎ 2. ಸೊ ಕೆ ವ್ಯಾಲ್ಯೂ ಏನಾಯಿತು? ಫಸ್ಟ್ ಅದು ಬೇಕಿದ್ರೆ ಇದನ್ನು ಫೈಂಡ್ ಮಾಡ್ಕೊಂಡಾದರೂ ಮಾಡ್ಬೋದಿತ್ತು. ಬಟ್ ಇಲ್ಲಿಗೆ ತೊಗೊಂಡಿದ್ದಿದ್ರೆ ನಿಮ್ಗೆ ಅನ್ನೋನ್ ಬರ್ತಿತ್ತು. ಆಲ್ಫಾನೂ ಗೊತ್ತಿಲ್ಲ, ಬೀಟಾನೂ ಗೊತ್ತಿಲ್ಲ, ಇನ್ನೊಂದು ಅನ್ನೋನ್ ಇದೆ. ಸೊ ಸ್ಟಾರ್ಟಿಂಗೇ ಇದನ್ನು ತೊಗೊಂಡಿದ್ದಿದ್ರೆ ಕಷ್ಟ, ಬಿಕಾಸ್ ಆಲ್ಫಾ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಆಲ್ಫಾ ಈಸ್ ಈಕ್ವಲ್ ಟು 2 ಬೀಟಾ ಅಂತ ಹಾಕಿದ್ರೆ 2 ಬೀಟಾ ಇಂಟು ಬೀಟಾ, ಸೊ 2 ಬೀಟಾ ಸ್ಕ್ವೇರ್ ಬರ್ತಿತ್ತು, ವಿಚ್ ಈಸ್ ಈಕ್ವಲ್ ಟು k/2. ಏನೂ ಯೂಸ್ ಇಲ್ಲ, ಬಿಕಾಸ್ k ಈಸ್ ಈಕ್ವಲ್ ಟು 4 ಬೀಟಾ ಸ್ಕ್ವೇರ್. ಆಮೇಲೆ ಮುಂದೆ ಮತ್ತು ಅದನ್ನ ಇಲ್ಲಿ ಹಾಕಿ ಮತ್ತು ವಾಪಸ್ ಹಾಕಿ. ಸೊ ಅದಕ್ಕೆ ಇನ್ ಕೇಸ್ ತೊಗೊಂಡಿದ್ದಿದ್ರು ಇದನ್ನು ಫೈನ್ ಮಾಡ್ಕೊಂಡು ಮತ್ತೆ ಅಲ್ಲಿಗೆ ಹೋಗಬೇಕಾಗಿತ್ತು. ಸೊ ಆನ್ಸರೇ ಬರಲ್ಲ ಅಂತಲ್ಲ, ಸ್ವಲ್ಪ ಜಾಸ್ತಿ ಸ್ಟೆಪ್ಸ್ ಆಗ್ತಿತ್ತು, ಒಂದು ಎಕ್ಸ್ಟ್ರಾ ಬರ್ತಿತ್ತು, ಬಟ್ ಬಂದೇ ಬರುತ್ತೆ. ಓಕೆ, ದ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್, ಓಕೆ, ಆರ್. ಸೊ ಸಮ್ಮು ಪ್ರಾಡಕ್ಟು, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ವ್ಯಾಲ್ಯೂ ಫೈಂಡ್ ಮಾಡಬೇಕು ಈಕ್ವೇಷನ್ನು. ಓಕೆ, ಸೊ ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಈಕ್ವೇಷನ್ ಹಾಕ್ಕೊಳ್ರಿ. ಸೊ ಏನು ಬರುತ್ತೆ? x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು 0. ಓಕೆ, ಸೊ x² ಮೈನಸ್, ಸೊ ಸಮ್ ಏನಿದೆ 1/4x, ಪ್ರಾಡಕ್ಟ್ ಏನಿದೆ -1 ಈಸ್ ಈಕ್ವಲ್ ಟು 0. ಸೊ ಇಲ್ಲಿ -1 ಇದೆ, ಇಲ್ಲಿ -4 ಇದೆ. ಕನ್ಫ್ಯೂಸ್ ಆಗಬೇಡ್ರಿ ಸರ್. ಇಲ್ಲಿ ನೋಡಿದ್ರೆ ನಂಗೆ ಪ್ರಾಡಕ್ಟ್ -1 ತೋರಿಸ್ತಿದೆ, ಇಲ್ಲಿ ನೋಡ್ರೆ -4 ಬರ್ತಿದೆ, ಇಲ್ಲಿ ನೋಡ್ರೆ -1 ಬರ್ತಿದೆ. ಹೆಂಗೆ ಸರ್ ಇದು? ಇಲ್ಲಿ 4 ಇದೆ. ನಾವು ಒಂದು ಶಾರ್ಟಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಥರ ಬಂದಾಗ LCM ತೊಗೊಂಡು, ಅಂದರೆ ಎಲ್ಲದಕ್ಕೂ LCM ತೊಗೊಂಡು ಆಮೇಲೆ ಫೈನಲ್ ಈಕ್ವೇಷನ್ನ ಇಡಬೇಕಾಗತ್ತೆ. ಡೋಂಟ್ ಕೀಪ್ ಫ್ರ್ಯಾಕ್ಷನ್ಸ್ನ ಅವಾಯ್ಡ್ ಮಾಡಿರಿ, ಹೋಲ್ ನಂಬರ್ಸ್ ಇರಲಿ. ಸೊ 4 ಇದೆ, ಇಲ್ಲಿ 1 ಇದೆ, LCM 1. ಸೊ LCM ಏನಾಯಿತು? 4. ಸೊ ಇದೇನಾಗುತ್ತೆ? 4x², ಇಲ್ಲಿ 4 ಆಗಲೇ ಇದೆ, ಸೊ -x, ಇಲ್ಲಿ 1 ಇರೋದ್ರಿಂದ -4. ಈಗ 4 ರೈಟ್ ಸೈಡ್ ಕಳಿಸ್ರಿ. ಸೊ ಏನು ಬಂತು? 4x² -x -4 ಈಸ್ ಈಕ್ವಲ್ ಟು 0. ಸೊ ಈಗ ಬಂತೋ ಇಲ್ಲೋ? -4 ಬಂತಲ್ಲ, ಬರುತ್ತೆ. ಸೊ ಭಯ ಪಡ್ಕೋಬೇಡಿ, ಇಲ್ಲಿ -4 ಇಲ್ಲಪ್ಪ, ಏನೋ ತಪ್ಪು ಮಾಡಿದ್ದೀನಿ, ಅಂದರೆ ಫ್ರ್ಯಾಕ್ಷನ್ ಇರೋದ್ರಿಂದ ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ರಿ, ಬಂದೇ ಬರುತ್ತೆ. ಓಕೆ, ಸೊ ಈಗ ವಾಟ್ ಈಸ್ ಎ ಈಸ್ 4. ನೆಕ್ಸ್ಟು ಬಿ, ಇಲ್ಲಿ ಮೈನಸ್ ಇದೆ, -1. ಓಕೆ, ನೆಕ್ಸ್ಟ್ ಫೈಂಡ್ ದ ಪಾಲಿನಾಮಿಯಲ್ ಹೂ ಝೀರೋಸ್ ಆರ್ √3 ಆ್ಯಂಡ್ -√3. ಆ್ಯಂಡ್ ಇದೇ ಕ್ವಶನ್ನ ಸ್ಪೆಷಲ್ ಕೇಸ್ ಅಂತ ಒಂದು ಶಾರ್ಟಲ್ಲೂ ಮಾಡಿದ್ದೀನಿ. ಹೆಂಗೆ ಈಕ್ವೇಷನ್ ಬರುತ್ತೆ? ಆ್ಯಕ್ಚುಲಿ ನಾನು ಕ್ವಾಡ್ರಾಟಿಕ್ ಈಕ್ವೇಷನ್ ತೊಗೊಂಡು ಇದನ್ನು ಫೈಂಡ್ ಮಾಡಿದೆ, ಬಟ್ ಇಲ್ಲಿ ಕೊಟ್ಟಿರೋದ್ರಿಂದ ಕ್ವಾಡ್ರಾಟಿಕ್ ಈಕ್ವೇಷನ್ ಬರಬೇಕು. ಸೊ ಲಿಂಕ್, ಓಕೆ, ಝೀರೋಸ್ ಇದೆ. ಆಲ್ಫಾ ಈಸ್ ಈಕ್ವಲ್ ಟು √3 ಅಂತ ತೊಗೊತೀನಿ, ಬೀಟಾ ಈಸ್ ಈಕ್ವಲ್ ಟು -√3 ಅಂತ ತೊಗೊತೀನಿ. ಸೊ ಅದಕ್ಕೆ ಒಂದು ಶಾರ್ಟು ಚೆಕ್ ಮಾಡಿರಿ, ಹಂಗೆ ಬಂದರೆ ಹೆಂಗೆ ಸಾಲ್ವ್ ಮಾಡೋದು, ಹಿಂಗೆ ಬಂದರೆ ಹೆಂಗೆ ಸಾಲ್ವ್ ಮಾಡೋದು ಅಂತ ಇಲ್ಲಿ ಹೇಳ್ತೇನೆ. ಓಕೆ, ನೆಕ್ಸ್ಟು ಸಮ್ ಆಲ್ಫಾ ಪ್ಲಸ್ ಬೀಟಾ. ಸೊ ಏನಾಯಿತು? √3 ಪ್ಲಸ್ -√3 0. ಸೊ ಇದು ಸಿಂಪಲ್, x² -3 ಬರುತ್ತೆ. ನೆಕ್ಸ್ಟು ಪ್ರಾಡಕ್ಟ್ ಆಲ್ಫಾ ಬೀಟಾ √3 ಇಂಟು -√3. ಸೊ ಏನಾಯಿತು? -3. ಇದೆಲ್ಲ ಆದಮೇಲೆ ಈಕ್ವೇಷನ್. ಸೊ x² ಮೈನಸ್ ಸಮ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಸೊ x² ಮೈನಸ್ ಸಮ್ ಏನಾಯಿತು? 0x. ಸೊ ಪ್ರಾಡಕ್ಟ್ ಏನಾಯಿತು? -3 ಮೈನಸ್ ಈಸ್ ಈಕ್ವಲ್ ಟು 0. ಸೊ ಫೈನಲ್ ಈಕ್ವೇಷನ್ x² -3 ಈಸ್ ಈಕ್ವಲ್ ಟು, ಅಷ್ಟೇ ಸಿಂಪಲ್. ಸೊ ನಿಮಗೆ x² ಮೈನಸ್ ಸಮಥಿಂಗ್ ಬಂದಾಗ ಸ್ಕ್ವೇರ್ ರೂಟ್ ಬರುತ್ತೆ. ಸೊ ಸ್ಪೆಷಲ್ ಕೇಸ್ ಅಂತ
ಸಾಲ್ವ್ ಮಾಡಿದ್ದೆ. ಸೊ ಫೈಂಡ್ ದ zeros of the quadratic polynomial and verify the relationship. ಸೊ ವೆರಿಫೈ ದ ರಿಲೇಷನ್ಶಿಪ್ ಇದೆಲ್ಲ ಎಕ್ಸಸೈಸ್ ಕ್ವಶನ್ಸು, ಅಲ್ಲೂ ಸಾಲ್ವ್ ಮಾಡಿದ್ದೀನಿ ಒಂದು ಶಾರ್ಟಲ್ಲಿ, ಚೆಕ್ ಮಾಡಿರಿ. ಇದು ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಿದ್ದೀನಿ ಬಿಕಾಸ್ ಈಸಿ ಆ್ಯಂಡ್ ನೀವು ಸಾಲ್ವ್ ಮಾಡಿರ್ತೀರ. MCQs, ದೇರ್ ಆರ್ ಕಪಲ್ ಆಫ್ MCQs. ಈಗೆಲ್ಲ ಲಾಂಗ್ ಆನ್ಸರ್ಸ್ ಮಾಡಿರೋದ್ರಿಂದ ಇದು ಇನ್ನೂ ಈಸಿ ಆಗುತ್ತೆ. ಈಸಿ ಅಂದರೆ ಈಸಿ, ಏನು ಇಟ್ ಹಾರ್ಡ್ಲಿ ಟೇಕ್ಸ್ ಸೆಕೆಂಡ್ಸ್. ಎಕ್ಸಾಮಲ್ಲೂ ಸೆಕೆಂಡ್ಸ್ ತೊಗೊಳತ್ತೆ, ನಾಟ್ ಇವನ್ ಮಿನಿಟ್, 1 ಮಿನಿಟ್ ಬೇಕಾಗಿಲ್ಲ, ಸೆಕೆಂಡ್ಸ್. ಡಿಗ್ರಿ ಆಫ್ ದ ಪಾಲಿನಾಮಿಯಲ್ 1 ಮಾರ್ಕ್ಸಲ್ಲೂ ಮಾಡಿದ್ದೀವಿ, ಹೌದೋ ಇಲ್ಲೋ? ಆ್ಯಂಡ್ ಅದು ಹೇಳಿದೆ ಮಧ್ಯದಲ್ಲೂ ಚೆಕ್ ಮಾಡಿರಿ, ಬಿಕಾಸ್ ಇದೇ ಕ್ವಶನ್ ಅಲ್ಲ, ಕ್ವಶನ್ ಅಲ್ಲಿ ಐ ಗೆಸ್ 4 ಏನೋ ಇತ್ತು ಅನಿಸುತ್ತೆ. ಹಾಂ, ಇಲ್ಲಿ 3 ಇದೆ ಆ್ಯಂಡ್ ಮಧ್ಯದಲ್ಲಿದೆ, ಹೇಳ್ತಿದ್ದೀನಲ್ಲ. ಸೊ ಹಿಂಗೆ ಬಂದಾಗ ಮಿಡಲಲ್ಲಿ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಮಾರಬೇಡ್ರಿ. ಡಿಗ್ರಿ ಆಫ್ ಎ ಲೀನಿಯರ್ ಪಾಲಿನಾಮಿಯಲ್, ಇದನ್ನು ಹೆಂಗೆ ಅಂದರೆ ಯಾವ ಫಾರ್ಮಲ್ಲಿ ಬರೀಬೇಕು ಅಂತ ಹೇಳಿದ್ದೀವಿ, ನೋಡಿದ್ದೀವಿ. 1 ಬಿಕಾಸ್ x to power 1, ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್, ಕ್ವಾಡ್ರಾಟಿಕ್, ಮ್ಯಾಕ್ಸಿಮಮ್ 2. ಎಲ್ಲ ಕ್ವಾಡ್ರಾಟಿಕ್ ಇಕ್ವೇಷನ್ಗೂ 2ನೇ ಇರಬೇಕು ಅಂತ ಇಲ್ಲ, 2 ಇರ್ಬೋದು, 1 ಇರ್ಬೋದು, ಅಥವಾ ಇಲ್ಲದೇನೂ ಇರಬಹುದು. 1 ಶಾರ್ಟಲ್ಲೂ ಅದಕ್ಕೆ ಗ್ರಾಫ್ಸ್ ಹೆಂಗೆ ಬರುತ್ತೆ, ಎಕ್ಸ್ ಆಕ್ಸಿಸಲ್ಲಿ ಎಲ್ಲೆಲ್ಲಿ ಕಟ್ ಆಗುತ್ತೆ ಅಂತಲೂ ತೋರಿಸಿದ್ದೀನಿ, ಚೆಕ್ ಮಾಡಿರಿ. ಸೊ 2 zeros, 1 0, no 0. In the quadratic polynomial, the value of f of 0 is constant. ಎಲ್ಲದ ಸರ್ ಹೆಂಗೆ ಅಷ್ಟು ಫಾಸ್ಟಾಗಿ ಹೇಳಿದ್ರಿ? ಅಗೇನ್ 1 ಶಾರ್ಟಲ್ಲೂ ಹೇಳಿದ್ದೀನಿ, ಆ್ಯಂಡ್ ಇಟ್ಸ್ ನಥಿಂಗ್ ಏನೋ ಒಂಥರ ಮ್ಯಾಜಿಕ್ ಅಂತಲ್ಲ. ಎಫ್ ಆಫ್ 0 ಅಂತ ಬಂದಾಗ ಎಕ್ಸ್ ವ್ಯಾಲ್ಯೂ ಎಲ್ಲಿದೆ ಅದನ್ನು ಬಿಡ್ರಿ, ಎಕ್ಸ್ ಇರೋದೆಲ್ಲ 0ನೇ ಆಯಿತು, ಕಾನ್ಸ್ಟೆಂಟ್ ಏನಿರುತ್ತೆ ಅದೊಂದೇ ಉಳ್ಕೊಳತ್ತೆ. ಸೊ ಎಫ್ ಆಫ್ 0 ಒಂದು ವೇಳೆ ಈಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 9x ಅಷ್ಟೇ ಇತ್ತು, ಕಾನ್ಸ್ಟೆಂಟೇ ಇಲ್ಲ. ಆವಾಗ ಏನಾಗ್ತಿತ್ತು, ಪಿ ಆಫ್ 0 0ನೇ ಆಗ್ತಿತ್ತು, ಬಿಕಾಸ್ x² 0 ಆಗ್ತಿತ್ತು, 9x 0 ಆಗ್ತಿತ್ತು, 0 - 0 0. ಸೊ ಪಿ ಆಫ್ 0 ಇಸ್ ಡಿಪೆಂಡ್ಸ್ ಆನ್ ದ ಕಾನ್ಸ್ಟೆಂಟ್. ಎಕ್ಸ್ ವೇರಿಯಬಲ್ ಎಕ್ಸ್ ವ್ಯಾಲ್ಯೂ ಇತ್ತು 0, ಎಕ್ಸ್ ಇರೋದೆಲ್ಲ 0, ಕ್ಯೂಬಿಕ್ ಇರಲಿ, ಇನ್ನೊಂದು ಟು ದ ಪವರ್ ಆಫ್ 5 ಏನಾದರೂ ಇರಲಿ, ಎಕ್ಸ್ ಎಲ್ಲ 0 ಆಗ್ಬಿಡುತ್ತೆ, ಕಾನ್ಸ್ಟೆಂಟ್ ಒಂದು ಉಳ್ಕೊಳುತ್ತೆ, ವೇರ್ ಫಾರ್ ಪಿ ಆಫ್ 0. ಓಕೆ, ನೆಕ್ಸ್ಟು ನಂಬರ್ ಆಫ್ ಝೀರೋಸ್ 1 2 3 ಕಡೆ ಕಟ್ ಆಗ್ತಿದೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂ ಸಮ್ ಆಫ್ ಝೀರೋಸ್ ಆ್ಯಂಡ್ ಪ್ರಾಡಕ್ಟ್ ಆಫ್, ಸೊ ಸಮ್ -2 ಪ್ರಾಡಕ್ಟ್ 8. ನಾನು ಹೋಮ್ವರ್ಕ್ ಹಾಕಿ ಕೊಟ್ಟನಲ್ಲ ಅದೇ ಕ್ವಶನು, ಸರಿ ಅಲ್ಲ, ಅದು ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಸಮ್ -2, ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ x² + 2x + 8. ಸೊ ಹೋಮ್ವರ್ಕ್ x² - 2x - 8 ಅಷ್ಟೇ ಡಿಫ್ರೆನ್ಸ್ ನೋಡಿರಿ. ಅದಕ್ಕೆ ಹೇಳೋದು, ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ನೋಡಿರಿ, ಒಂದು ಅಳಿಯ ಅಲ್ಲ ಮಗಳ ಗಂಡ, ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ, ಬಟ್ ಸ್ಟಿಲ್ if alpha and beta are the zeros of the polynomial, okay, then the value of alpha into beta c/a. ಸರ್ ಇದೇನು ವ್ಯಾಲ್ಯೂ ಕೇಳ್ತಿರಲ್ಲ, ಫಾರ್ಮುಲಾ ಕೇಳ್ತಿರೋದು, ಇದಕ್ಕೆ ಒಂದೊಂದು ಮಾರ್ಕ್ಸ್ ಕೊಡ್ತಾರೆ, ಕ್ವಶನ್ ಆದರೂ ಏನಕ್ಕೆ ಕೇಳ್ತಾರೆ. ಇಫ್ ಒನ್ ಆಫ್ ದ zeros of the polynomial is 2, ಬಿ ಕೇರ್ಫುಲ್. ಸೊ ಈ ಥರ 1 ಮಾರ್ಕ್ಸು ಕೇಳ್ಬೋದು. ಇಫ್ ಒನ್ ಆಫ್ ದ zeros of the polynomial ಅಂದರೆ ಅರ್ಥ ಏನು, ಈಗ ನಾನು ಪಿ ಆಫ್ 2 ಹಾಕಿದಾಗ ನನಗೆ 0 ಬರುತ್ತೆ. ಸೊ ಈಕ್ವೇಷನ್ ಲೆಕ್ಸ್ ಜಾಗದಲ್ಲಿ 2 ಹಾಕಿದಾಗ ಏನಾಗಬೇಕಿದು, 0 ಆಗಬೇಕು. ಸೊ x² ಅಂದರೆ 2² - x ಅಂದರೆ 2 + k ಇಸ್ ಈಕ್ವಲ್ ಟು ಏನಾಗುತ್ತೆ, 0 ಆಗುತ್ತೆ. ಸೊ 2² 4, 4 - 2 2. ಸೊ 2 + k ಇಸ್ ಈಕ್ವಲ್ ಟು 0, k ಇಸ್ ಈಕ್ವಲ್ ಟು -2. ಸೊ ಎಲ್ಲಿದೆ, ಇಫ್ ದ ಸಮ್ ಆಫ್ zeros of the polynomial is equal to product of its zeros, then the value of k. So sum is equal to product. ಇಲ್ಲಿ ಆಲ್ಫಾ + ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ ಬೀಟಾ ಅಂತೆಲ್ಲ ಬರೆಯೋದು ನೆಸೆಸಿಟಿ ಇಲ್ಲ, ಬಿಕಾಸ್
MCQ ಇದು. ಸೊ ಸಮ್ ಏನು ಮೈನಸ್ ಬಿ ಬೈ ಎ. ಇಲ್ಲೇನಿಗೆ ಕೊಟ್ಟಿದ್ದಾರೆ ಈಸ್ ಈಕ್ವಲ್ ಟು ಪ್ರಾಡಕ್ಟ್, ಈಸ್ ಈಕ್ವಲ್ ಟು ಪ್ರಾಡಕ್ಟ್. ಸೊ ಎ ಕ್ಯಾನ್ಸಲ್ ಆಯಿತು. ಸೊ ಮೈನಸ್ ಬಿ ಈಸ್ ಈಕ್ವಲ್ ಟು ಏನು ಸಿ ಆಯಿತು. ಸೊ ಮೈನಸ್ ಬಿ, ವಾಟ್ ಈಸ್ ಮೈನಸ್ ಬಿ? ಮೈನಸ್ ಬಿ ಈಸ್ ಮೈನಸ್ ಬಿ ಈಸ್ ಟು ಸಿ ಈಸ್ 3k. ಅವ್ರು ಕೆ ವ್ಯಾಲ್ಯೂ ಕೇಳ್ತಿರೋದು. ಕೆ ಈಸ್ ಈಕ್ವಲ್ ಟು -2/3. ಕಹಾ ಹೇ ಬಾಯ್. ಅಷ್ಟೇ ಸಿಂಪಲ್ ಇರುತ್ತೆ. ಎಷ್ಟು ಸೆಕೆಂಡ್ ತೊಗೊಂತು ಹೇಳ್ರಿ ನಿಮಗೆ. ಆ್ಯಕ್ಚುಲಿ ಇದು ನೋಡೋದಕ್ಕೆ ಸಾಲ್ವ್ ಮಾಡೋದಕ್ಕೆ ಅಪ್ಪ ಒಂದೊಂದು ನಿಮಿಷ ತೊಗೊಳತ್ತೆ ಅನ್ಸುತ್ತೆ. ಇಂಥ ಕ್ವಶನ್ನೇ ನೀವು ಲೆಸ್ ದ್ಯಾನ್ 30 ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡ್ತಿದ್ದೀರಾ ಅಂದರೆ ಇನ್ನು ಬೇರೆ ಡೈರೆಕ್ಟ್ ಕ್ವಶನ್ಸ್ ಬೇರೆ ಇರುತ್ತೆ. ನೆಕ್ಸ್ಟ್ ಅಲ್ಲೆಲ್ಲ ಇನ್ನೂ ಟೈಮ್ ಸೇವ್ ಆಗುತ್ತೆ. ಸೊ ಫೈನಲಿ ಲಾಂಗ್ ಆನ್ಸರ್ಸು 3 ಮಾರ್ಕ್ಸು 4 ಮಾರ್ಕ್ಸು 5 ಮಾರ್ಕ್ಸ್ ಕ್ವಶನ್ಗೆಲ್ಲ ನಿಮ್ಗೆ ಆರಾಮ್ ಟೈಮ್ ಸಿಗುತ್ತೆ ಕ್ಲೀನಾಗಿ ಬರೆದು ರೆಪ್ರೆಸೆಂಟ್ ಮಾಡಿ ಕ್ಲೀನಾಗಿ ತೋರಿಸೋದಕ್ಕೆ. ಸೊ ಅದಕ್ಕೆ ಪ್ರಾಕ್ಟೀಸ್ ಬೇಕು. ಓಕೆ. ಸೊ ಇಫ್ ದ ಗ್ರಾಫ್ ಆಫ್ ದ ಪಾಲಿನಾಮಿಯಲ್ ಪಾಸಸ್ ಥ್ರೂ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ಸೊ ನಮಗೇನು ಬೇಕು? ದೆನ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಝೀರೋಸ್. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲಲ್ಲಿ ಝೀರೋಸ್ ಬರಬೇಕು ಅಂದರೆ ಗ್ರಾಫ್ ಏನಾಗಬೇಕು? ಸೊ ನಿಮಗೆ ಗ್ರಾಫು ಎಕ್ಸ್ ಆ್ಯಕ್ಸಿಸಲ್ಲಿ ಕಟ್ ಆಗಬೇಕು. ಸೊ ಎಕ್ಸ್ ಆ್ಯಕ್ಸಿಸಲ್ಲಿ ಕಟ್ ಆಗಬೇಕು ಅಂದರೆ, ಸೊ ಗ್ರಾಫು ಎಕ್ಸ್ ಆ್ಯಕ್ಸಿಸಲ್ಲಿ ಕಟ್ ಆಗಬೇಕು ಅಂದರೆ ಸೊ ವ್ಯಾಲ್ಯೂ ಏನಿರುತ್ತೆ? ವೈ ವಿಲ್ ಬಿಕಮ್ 0. ವೈ 0 ಆಗಿರುತ್ತೋ ಇಲ್ಲೋ? ಸೊ ವೈ ಎಲ್ಲೆಲ್ಲಿ 0 ಇದೆ ನೋಡ್ರಿ. ವೈ 0 ಇಲ್ಲ, ವೈ 0 ಇಲ್ಲ. ಸೊ ಯಾವ್ದು ಬಂತು? ಒಂದು -3,0, ಇನ್ನೊಂದು 2,0. ಸೊ ಎಕ್ಸ್ ವ್ಯಾಲ್ಯೂ ಏನಿದೆ ಅದೇ ಝೀರೋಸು. ದೆನ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಒಂದು -3, ಇನ್ನೊಂದು 2. -3 6 ಇಲ್ಲ, -3 ಆ್ಯಂಡ್ 2. ಸೊ ನೋಡಿರಿ ಹೆಂಗೆ ಸಾಲ್ವ್ ಮಾಡಬೇಕು. ಯಾವುದೇ ಥರ ಕ್ವಶನ್ ಕೊಟ್ಟರು ಎಕ್ಸಾಮಲ್ಲಿ ಸಾಲ್ವ್ ಮಾಡ್ತೀರಾ, ಆ ಗ್ಯಾರಂಟಿ ನಾನು ನಿಮಗೆ ಕೊಡ್ತಿದ್ದೀನಿ. ನೀವು ಮಾಡಬೇಕಾಗಿರೋದಿಷ್ಟೇ ವೀಡಿಯೋಸ್ ಏನೇನು ಬರುತ್ತೆ ಚೆಕ್ ಮಾಡೋದು ಆ್ಯಂಡ್ ಅದನ್ನೊಂದು ಸಲ ಪ್ರಾಕ್ಟೀಸ್ ಮಾಡೋದು. ಮಾಡಿದ್ರಿ ಅಂದರೆ ಒಂದು ಸಲ ಅಲ್ಲ, ಓಕೆ ನಿಮ್ಗೆ ಯಾವುದಾದ್ರೂ ಡಿಫಿಕಲ್ಟಿ ಐತೆ ಇನ್ನೊಂದು ಸಲ ಸಾಲ್ವ್ ಮಾಡಿರಿ. ಎಲ್ಲಿವರೆಗೂ ಅದು ಬರೋಲ್ಲ ಅಲ್ಲಿವರೆಗೂ ಸಾಲ್ವ್ ಮಾಡಿರಿ. ಮಾಡಿದ್ರೆ ಅಂದರೆ ಡೆಫಿನೇಟಾಗಿ ಯು ವಿಲ್ ಬಿ ಸ್ಕೋರಿಂಗ್ 100 out of 100 ಅಂತೂ ಈಸಿಯಾಗಿ ಮಾಡ್ಬೋದು. ಅದೇನೂ ಡಿಫಿಕಲ್ಟಿ ಇಲ್ಲ. ಓಕೆ. ಸೊ ದಟ್ಸ್ ಇಟ್. ಮತ್ತೇನು ಬೇಕು ಕಮೆಂಟ್ ಮಾಡಿರಿ. ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಯು. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.